ಹೆಲೋ ವೀಕ್ಷಕರೇ, ಎಲ್ಲ ಹೇಗಿದ್ದೀರಾ? ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾವು ಆದಿಚುಂಚನಗಿರಿ ಟೆಂಪಲ್ದು ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿಗೆ ನಾವು ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಮಕ್ಕಳನ್ನ ಕರ್ಕೊಂಡೋದ್ರಂತೂ ತುಂಬ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಆದಿಚುಂಚನಗಿರಿ ದೇವಸ್ಥಾನ ಮಹಾಸಂಸ್ಥಾನ ಮಠ ಅಂತಲೂ ಕೂಡ ಕರೀತಾರೆ. ಇದು ನೆಲಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕಲ್ಲಿ ಬರೋ ಅಂಥದ್ದು, ಕರ್ನಾಟಕ ಸ್ಟೇಟ್, ಇಂಡಿಯಾದಲ್ಲಿ. ಬೆಂಗಳೂರಿಂದ 110 ಕಿಲೋಮೀಟ್ರ್ ಆಗುತ್ತೆ. ವೆಸ್ಟ್ ಸೈಡಲ್ಲಿ ಹೋಗಬೇಕು. 6 ಕಿಲೋಮೀಟ್ರು ಮ್ಯಾಂಗ್ಳೂರು ಮತ್ತು ಬ್ಯಾಂಗ್ಳೂರ್ದು ನ್ಯಾಷನಲ್ ಹೈವೇ ಇದೆಯಲ್ಲ, ಅಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ. ಬೆಳ್ಳೂರು ಕ್ರಾಸ್ ಅಂತ ಸಿಗುತ್ತೆ, ಅಲ್ಲಿಂದ ಹೋಗಬೇಕಾಗತ್ತೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇದು ಒಂದು ಬೆಟ್ಟದ ಮೇಲೆ ಇರೋವಂಥದ್ದು, ಒಂದು ಕಲ್ಲಿನ ಬೆಟ್ಟದ ಮೇಲೆ ಅದು ಸಿಚುಯೇಟ್ ಆಗಿರೋ ಅಂಥದ್ದು. ಇದೊಂದು ಸ್ಪಿರಿಚುವಲ್ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಮತ್ತು ಇಲ್ಲಿ ಶಿವನ ಟೆಂಪಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಬನ್ನಿ ಶಿವನ ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ಬರೋಣ. ಲೈಫಲ್ಲಿ ಒಂದ್ಸಲಿನಾರು ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ನೀಡಿ, ಒಂದು ಪಾಸಿಟಿವ್ ವೈಬ್ಸ್ ನಿಮಗೆ ಕ್ರಿಯೇಟ್ ಆಗೋದಂತೂ ಮಠಗಳಿಗೆ ಭೇಟಿ ನೀಡೋದೇ ಒಂಥರ ಖುಷಿ. ಏನಂತೀರಾ? ಆದಿಚುಂಚನಗಿರಿ ಮಠ ಆಗಿರ್ಬೋದು, ಸಿದ್ಧಗಂಗಾ ಮಠ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ. ಈವನ್ ಇಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ಊಟ ಕೂಡ ಸಿಗುತ್ತೆ, ಬೆಳಗ್ಗೆ ತಿಂಡಿ ಕೂಡ ಸಿಗುತ್ತೆ. ಬೆಳಗ್ಗೆ ಬೇಗ ಹೋದರೆ ತಿಂಡಿ ಸಿಗುತ್ತೆ. ಸೊ ನೀವು ಹೋಗೋದನ್ನ ಮರಿಬೇಡಿ.